ಹೇಮಂತ್ ನಮ್ಮ ಜೊತೆಗಿರೋದು ಸರ್. ತುಂಬ ಖುಷಿಯಾಗುವಂಥ ವಿಚಾರ. ಮತ್ತೊಂದು ಸಿನಿಮಾ, ಬೇರೆ ಥರದ ಸಿನಿಮಾ, ಬೇರೆ ಬೇರೆ ಥರದ ರಿವ್ಯೂ ಬರ್ತಾ ಇದೆ. ಬಟ್ ಕಂಟೆಂಟ್ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯಗಳೆಲ್ಲ ಬರ್ತಾ ಇರುವಂಥದ್ದು. ಏನು ಅನ್ನಿಸ್ತಾ ಇದೆ ಈ ಕ್ಷಣ ನಿಮಗೆ? ತುಂಬ ಖುಷಿಯಾಗುತ್ತೆ. ನಾವು ತುಂಬ ಶ್ರಮಪಟ್ಟು ಒಂದು ವರ್ಷ ಕೆಲಸ ಮಾಡಿರೋದು ಆಡಿಯನ್ಸ್ ಮುಂದೆ ಇದೆ. ಇವಾಗ ಆಡಿಯನ್ಸ್ ಅದನ್ನು ತೆರೆ ಮೇಲೆ ನೋಡಿ ತುಂಬ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ನಮಗೆ ಪಿಕಪ್ ಮಾಡಿ ಹೇಳ್ತಾ ಇದ್ದಾರೆ. ಸಣ್ಣ ಸಣ್ಣ ವಿಷಯಗಳು ಇಷ್ಟ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕತೆ, ಚಿತ್ರಕಥೆ ಮತ್ತು ಫೋಟೋಗ್ರಫಿ ಆಗಿರಲಿ, ಮ್ಯೂಸಿಕ್ ಆಗಲಿ, ಎಲ್ಲ ಡಿಪಾರ್ಟ್ಮೆಂಟ್ಗೂ ಅಪ್ರಿಸಿಯೇಷನ್ ಸಿಗ್ತಾಯಿದೆ. ಪರ್ಫಾರ್ಮೆನ್ಸ್ ಆಗಿರಲಿ. ಸೊ ಅದು ಅಂದರೆ ಒಂದು ಇಡೀ ತಂಡದ ಗೆಲುವು ಅಂತ ಹೇಳ್ಬೋದು. ಸೊ ಅದು ಭಾಳ ಹೆಮ್ಮೆ ವಿಷಯ, ಭಾಳ ಖುಷಿ ವಿಷಯ. ಕವಲುದಾರಿ ಕತೆ ಹೇಳಿದಾಗ ಅಪ್ಪು ಸರ್ ಮೆಚ್ಕೊಂಡಿದ್ರು. ಹಾಗೆಯೇ ಸಿನಿಮಾ ಬಗ್ಗೆ ಬಿಟ್ಟು ನೋಡಿದಾಗ ಮೆಚ್ಕೊಂಡಿದ್ದಾರೆ. ಸೊ ರಿವ್ಯೂ ಬಂದ ತಕ್ಷಣ ಅವ್ರ ರಿಯಾಕ್ಷನ್ ಏನಿತ್ತು ಅಂತ? ಅಪ್ಪು ಸರ್ದ ರಿಯಾಕ್ಷನ್ ತುಂಬ ಪಾಸಿಟಿವ್ ಇತ್ತು. ಅಂದರೆ ಸರ್ವೇ ಒಂದು ಸಿನಿಮಾ ಅಂದರೆ ಒಂದು ಪ್ರೊಡ್ಯೂಸರ್ ಆಗಿ ಬರೀ ದುಡ್ಡು ಹಾಕಿ ಹಿಂದೆ ಕೂತ್ಕೊಳ್ಳೋದಲ್ಲ. ಅವ್ರ ಇನ್ವಾಲ್ವ್ಮೆಂಟ್ ಹೇಗೆ ಅಂದರೆ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ ನಮಗೆ. ನಮ್ಮ ಕೆಲಸ ಮಾಡೋಕ್ಕೆ ಯಾವುದೇ ಅಡಚಣೆ ಇಲ್ಲದೆ ತುಂಬ ಸ್ಮೂತಾಗಿ ಆಗಂಗೆ ಮಾಡಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ನಾವು ಏನು ಮಾಡ್ತಾಯಿದ್ವಿ ಅದರದ್ದು ತಿಳುವಳಿಕೆ ಇರ್ತಾಯಿತ್ತು. ಅಂದರೆ ನಾವು ಇವಾಗ ಮ್ಯಾಸಿಡೋನಿಯಲ್ಲಿ ಮ್ಯೂಸಿಕ್ ರೆಕಾರ್ಡ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಅದನ್ನು ನಾವು ಅವ್ರಿಗೆ ಮಾಡ್ತಾಯಿದ್ವಿ. ಪ್ರತಿಯೊಂದು ವಿಷಯನೂ ಅವರಿಗೆ ಕಿವಿಗೆ ಬೀಳೋದು ಆ್ಯಂಡ್ ಒಂದು ಐಡಿಯಾ ಇರ್ತಾಯಿತ್ತು ಅವ್ರಿಗೆ. ಬಿಕಾಸ್ ಅವ್ರಿಗೆ ಸಿನಿಮಾದ್ದು ತುಂಬ ಅಪ್ಡೇಟೆಡ್ ಅವರು. ಅಂದರೆ ಬೇರೆ ಇಂಡಸ್ಟ್ರಿಲಿ ಏನಾಗ್ತಾಯಿದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನಾಗ್ತಾಯಿದೆ, ಸೊ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಗಮನ ಇರೋಂಥ ವ್ಯಕ್ತಿ. ಆ್ಯಂಡ್ ಸಿನಿಮಾ ಪ್ರೇಮಿ ಬೇಸಿಕ್ಲಿ. ಸೊ ಈ ಥರ ಎಲ್ಲ ನಾನು ಈ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಈ ಥರ ಸೀಕ್ವೆನ್ಸ್ ಮಾಡ್ತಾಯಿದ್ದೀವಿ ಅಂತ ಅವ್ರಿಗೆ ಐಡಿಯಾ ಇರ್ತಾಯಿತ್ತು. ಬಟ್ ಹಿಂದೆಯಿಂದ ಒಂದು ಮೋಟಿವೇಶ್ನಲ್ ಸಪೋರ್ಟ್ ಇರ್ತಾನೆ ಇರ್ತಾಯಿತ್ತು ಅವರಿಂದ. ಸೊ ಅದು ತುಂಬ ಅಂದರೆ ಪಾಸಿಟಿವ್ ಆಗಿ ವರ್ಕೌಟ್ ಆಗಿದೆ ನಮಗೆ. ಓಕೆ, ನಿಮ್ಮದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು ನಿನ್ನೆ. ಮೋಸ್ಟ್ಲಿ ಭಾರದ್ವಾಜ್ ರಂಗಣ್ಣವ್ರ ಜೊತೆಗೆ. ಸೊ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳೆಲ್ಲ ಮಾತಾಡ್ತೀರಿ. ಸಿನಿಮಾ ಬಗ್ಗೆ ತುಂಬ ಆಳವಾಗಿ ರಿಸರ್ಚ್ ಎಲ್ಲ ಮಾಡಿರ್ತೀರಿ. ಈ ಸಿನಿಮಾ ಮಾಡಿದ ಮೇಲೆ, ಈ ರಿವ್ಯೂ ಬಂದ ಮೇಲೆ ಏನಾರ ಅನ್ನಿಸ್ತಾ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಥವಾ ಹೀಗೆ ಬೇಕಾಗಿತ್ತು ಅನ್ನೋಂಥದ್ದು? ಸಿನಿಮಾ ಮಾಡಾದ್ಮೇಲೆ ಒಂದು ಟೆಕ್ನಿಷಿಯನ್ಗೆ ಒಂದು ಇದ್ದೇ ಇರುತ್ತೆ ಸರ್, ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ. ಬಟ್ ಅದಿಲ್ಲದೋದ್ರೆ ಮುಂದಿನ ಸಿನಿಮಾ ಮಾಡೋಕ್ಕೆ ಇದಿರಲ್ಲ, ಒಂದು ಫೈರ್ ಇರಲ್ಲ. ಸೊ ಈ ಸಿನಿಮಾ ಇವಾಗ ಬಂದಿದೆ, ಆಡಿಯನ್ಸ್ ತುಂಬ ಜನ ಹೇಳ್ತಾ ಇದ್ದಾರೆ. ಪುನೀತ್ ಸರ್ ಹೇಳ್ದಂಗೆ ಆಲ್ಮೋಸ್ಟ್ ಒಂದು 80-85% ತುಂಬಾ ಪಾಸಿಟಿವ್ ರಿವ್ಯೂಸ್ ಇದೆ. ಒಂದು 5-10% ಓಕೆ ಅಂತಿದೆ. ಒಂದು 5% ನೆಗೆಟಿವ್ ಇದೆ. ನಾನು ನೆಗೆಟಿವ್ ರಿವ್ಯೂಸ್ ನೋಡ್ತೀನಿ ಜಾಸ್ತಿ. ಬಿಕಾಸ್ ಅದರಿಂದ ಕಲಿಯೋಂಥದ್ದು ಇರುತ್ತೆ, ಏನಕ್ಕೆ ಅವ್ರಿಗೆ ಇಷ್ಟ ಆಗಿಲ್ಲ. ಸೊ ಎಲ್ಲರೂ ಗೆಲ್ಲಬೇಕು ಅಂತ ಒಂದು ಆಸೆ ಇರುತ್ತೆ, ಬಟ್ ಎಲ್ಲರೂ ಗೆಲ್ಲಕ್ಕಾಗಲ್ಲ. ಸೊ ಬಟ್ ನಮ್ಮಲ್ಲಿ ತಿಳುವಳಿಕೆ ಜಾಸ್ತಿ ಆಗೋಕ್ಕೆ ಏನು ನೆಗೆಟಿವ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಕಲಿಯೋದು ತುಂಬ ಇರುತ್ತೆ. ಪ್ರತಿ ಸಿನಿಮಾನು ಪರ್ಫೆಕ್ಟಾಗಿ ಮಾಡಿದ್ದೀನಿ ಅಂತ ಹೇಳೋಕ್ಕಲ್ಲ. ನಾನು ಫಿಲಮ್ ನೋಡೋದಕ್ಕೆ ತುಂಬ ತಪ್ಪುಗಳು ಕಾಣಿಸುತ್ತೆ ನನಗೆ. ಬಟ್ ಅದು ಸಿನಿಮಾ ಮಾಡೋದೇ ಒಂದು ಜರ್ನಿ ಆ ಥರ ಅದು ಆ್ಯಕ್ಚುಲಿ. ಓಕೆ, ಸೊ ಈ ಸಿನಿಮಾದಲ್ಲಿ ನಿಮಗೆ ಫೇವ್ರೆಟ್ ಸೀನು, ಸಾಂಗು, ಕ್ಯಾರೆಕ್ಟ್ರ್, ನೀವು ಬರೆದಂಥ ಕ್ಯಾರೆಕ್ಟ್ರು ಎಕ್ಸಾಕ್ಟ್ ನಾನು ಹೆಂಗೆ ಕಲ್ಪಿಸ್ಕೊಂಡಿದ್ದೆ ಹಾಗೆ ಬಂತು ಅಂತಿದ್ದೆ ಯಾವುದಂತ? ಅಂದರೆ ತುಂಬಾ ಕಷ್ಟವಾದ ಪ್ರಶ್ನೆ. ಯಾಕೆಂದರೆ ಅನಂತ್ ಸರ್ ಪಾತ್ರ ತುಂಬ ಯೋಚನೆ ಮಾಡಿ ಬರೆದಿದ್ದು ಪಾತ್ರ. ರಿಷಿಯವ್ರ ಪಾತ್ರನೂ ತುಂಬ ಯೋಚನೆ ಮಾಡಿ ಬರೆದಿದ್ದು ಪಾತ್ರ. ಸೊ ಅಚ್ಯುತ್ ಸರ್ ಪಾತ್ರನೂ ತುಂಬ ಯೋಚನೆ ಮಾಡಿ ಬರೆದಿದ್ದು ಪಾತ್ರ. ಸೊ ಇಲ್ಲಿ ಸೆಲೆಕ್ಟ್ ಮಾಡೋದು ಹೆಂಗೆ ಅಂದರೆ ನಿಮ್ಮ ಒಂದು 3 ಮಕ್ಕಳಲ್ಲಿ ಯಾರು ಫೇವ್ರೇಟು ಅಂತ ಕೇಳ್ದಂಗೆ. ಸೊ ಪಾತ್ರ ಅಂತ ಯಾರೂ ಇಲ್ಲ, ಎಲ್ಲ ಪಾತ್ರಗಳು ನನಗೆ ತುಂಬ ಇಷ್ಟನೇ. ಬಟ್ ಫೇವ್ರೇಟ್ ಸೀನ್ ಅಂದರೆ ನನಗೆ ಒಂದು ಆ್ಯಂಬುಲೆನ್ಸ್ ಒಂದು ಸನ್ನಿವೇಶ ಇದೆ ಸಿನಿಮಾಲಿ. ಅದು ನಾನು ತುಂಬ ಪೊಲೀಸ್ ಆಫೀಸರ್ಸ್ ಜೊತೆ ಮಾತಾಡ್ಬೇಕಾದ್ರೆ ಒಂದು ವಿಷಯ ಬಂದಿದ್ದದು. ಅಂದರೆ ಅವರು ಆ್ಯಕ್ಚುಲಿ ಹೆಲ್ಪ್ಲೆಸ್. ಪೊಲೀಸವರು ಟ್ರಾಫಿಕ್ ಜಾಮಲ್ಲಿ ನೋಡ್ತಾರಲ್ಲ ಆ್ಯಂಬುಲೆನ್ಸ್ನೆಲ್ಲ, ಅವ್ರಿಗೆ ಆ್ಯಕ್ಚುಲಿ ಏನೂ ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭ ಆಗಿದೆ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ. ಸೊ ಅದನ್ನು ಶೂಟ್ ಮಾಡಿದ ರೀತಿ ಆಗಲಿ ಅಥವಾ ಅದನ್ನು ಎಕ್ಸಿಕ್ಯೂಟ್ ಮಾಡಿದ ರೀತಿ ಆಗಲಿ, ಅದು ತುಂಬ ನನಗೆ ತುಂಬ ಖುಷಿ ಕೊಟ್ಟಿದ್ದು ಸೀನು. ಬಟ್ ಈ ಥರ ತುಂಬ ಸೀನ್ಸ್ ಇದೆ ಫಿಲಮಲ್ಲಿ. ಬಟ್ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್, ಪ್ರತಿಯೊಂದು ಸೀನನ್ನು, ಪ್ರತಿಯೊಂದು ಫ್ರೇಮ್ನು ತುಂಬ ಯೋಚನೆ ಮಾಡಿ, ಪ್ರತಿಯೊಂದು ಶಾರ್ಟ್ನೂ ಆಡಿಯನ್ಸ್ಗೆ ಇದನ್ನು ಖುಷಿ ಕೊಡಿಸ್ಬೇಕು ಅಂತ ಅವ್ರು ನಮಗೆ ಟೈಮ್ ಕೊಡ್ತಾಯಿದ್ದಾರೆ, ಅವ್ರು ದುಡ್ಡು ಕೊಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ ತೆಗೆದಿರೋಂಥ ಶಾರ್ಟು. ಸೊ ನಿಮ್ಗೆ ಆ ಡೀಟೇಲಿಂಗು ಮತ್ತು ಆ ಎಫರ್ಟು ತೆರೆ ಮೇಲೆ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ. ಪ್ರೇಕ್ಷಕರು ಅದನ್ನು ನೋಡಿ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದು ಹೇಮಂತ್ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ರೇವಂತ್ PG ಅವರು, ಸುವರ್ಣ ನ್ಯೂಸ್.